ಲೇ ಭುವನ್ ಡೋರ್ ತೆಗಿಯೋ. ಟ್ರೈ ಮಾಡು ಭುವನ್, ಟ್ರೈ ಮಾಡು. ತಗೋ ನೀರು ಕುಡಿ. ಗ್ರಹಚಾರ ಘೋರವಾಗಿ ಹೇಳಿದೆ ಈ ಗಳಿಗೆ ಘೋರ, ಎದೆ ಬಡಿತ ಘೋರವಾಗಿ ಕೂಗಿದೆ ಬದುಕೆ ಘೋರ. ಸೂತಕದ ವಾಸನೆಯು ಆವರಿಸಿ ಪ್ರತಿ ಮೂಲೆ ಮೂಲೆ ಮೇಲೆ ಶೋಕದಲ್ಲಿ ಹೂಳಿಟ್ಟಿವೆ ಕೌಳಿಗಳು ಗೋಡೆ ಮೇಲೆ ಮೇಲೆ. ದೃಷ್ಟಿಹೀನತಾ ವಿಧಿಯು ಬರೆಯುವ ಹಣೆಯ ಬರಹಕ್ಕೆ ಹೊಣೆಯಿಲ್ಲ. ಯಾವ ಪಾಪಕ್ಕೆ ಬಡ್ಡಿ ಕಟ್ಟಲಿ ಒಂದು ತಪ್ಪಿಗೂ ಕ್ಷಮೆಯಿಲ್ಲ. ಉಸಿರಾಟವೇ ಒಂದು ಸಾಹಸ, ಹೋರಾಟವೇ ಪ್ರತಿ ದಿವಸ. ಸಮರ ಸಾರಿವೆ ಗಡಿಯಾರದೊಳಗಿನ ಆ ಮುಳ್ಳು. ಒಂದು ಘಳಿಗೆಯು ನನ್ನದಾಗದೆ ಭಯದ ಜೊತೆಯಲ್ಲೇ ಶಾಮೀಲು. ಉಸಿರಿರುವ ಪೈಶಾಚಿಕ ಈ ಹೀನದೊಳಗೆ ಲೀನ. ಗ್ರಹಚಾರ ಘೋರವಾಗಿ ಹೇಳಿದೆ ಈ ಗಳಿಗೆ ಘೋರ, ಎದೆ ಬಡಿತ ಘೋರವಾಗಿ ಕೂಗಿದೆ ಬದುಕೆ ಘೋರ. ಸೂತಕದ ವಾಸನೆಯು ಆವರಿಸಿ ಪ್ರತಿ ಮೂಲೆ ಮೂಲೆ ಮೇಲೆ ಶೋಕದಲ್ಲಿ ಹೂಳಿಟ್ಟಿವೆ ಕೌಳಿಗಳು ಪ್ರತಿ ಗೋಡೆ ಮೇಲೆ ಮೇಲೆ. ಪೂಜೆ ಸಾಮಾನೆಲ್ಲ ತಗೊಂಡಿದ್ಯಾ? ಎಲ್ಲ ತಗೊಂಡಿದ್ದೀನಿ. ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋದಕ್ಕೆ ಗುರುಜಿಗೆ ಹೇಳ್ಬಿಡು. ನಾವ್ ಇಲ್ಲಿಂದ ಬಿಟ್ಟಿದೀವಿ, ಬಂದ್ಬಿಡ್ತೀವಿ. ಆಯ್ತಾಯ್ತು, ಹುಷಾರು. ನಿಮಗೇನಾದ್ರೂ ಬೇಕಾದ್ರೆ ನನ್ನೇ ಕೇಳಿ, ಇಲ್ಲಿರೋದ್ ಬಿಟ್ಟು ಬೇರೆ ಏನು ಕೇಳ್ಬೇಡಿ. ಆಯ್ತಾಯ್ತು. ಹುಷಾರು. ಆಯ್ತು, ಕೂತ್ಕೊಳ್ಳಿ. ಹೊರಡೋಣವಾ? ಸರ್. ಬನ್ನಿ ಅದಕ್ಕೆ.
ಏ ಚಿಂಟು ಏ ಚಿಂಟು ಏಯ್ ನಿಧಾನ. ಸರಿ ಭುವನ್ ಹಾಂ ನಾನು ನೋಡ್ಕೊಳ್ತೀನಿ. ಹುಷಾರು. ಏ ಭುವನ್, ವರ್ಧನ್ ಭುವನ್ ಮೊಬೈಲ್ ನನ್ನ ಹತ್ರನೇ ಇದೆ. ಸಾರಿ ವರ್ಧನ್, ನನ್ನ ಕಡೆಯಿಂದ ತುಂಬಾ ಲೇಟ್ ಆಯ್ತು. ಕಾಲ್ ಮಾಡೋದಕ್ಕೆ ತುಂಬಾ ಟ್ರೈ ಮಾಡಿದೆ, ನಾಟ್ ರೀಚಬಲ್ ಅಂತ ಬರ್ತಿತ್ತು. ಇನ್ನೊಂದು ಅರ್ಧ ಗಂಟೆ ಭುವನ್ ಮನೆ ಹತ್ರ ಇರ್ತೀನಿ. ಓಕೆ ಸರ್ ಏನ್ ಹೇಳ್ತಿದ್ದೀರಾ ನೀವು? ಅದು ಕಾರ್ ಕೆಟ್ಟು ಹೋಗಿತ್ತು, ರಿಪೇರಿಗೆ ತೊಗೊಂಡು ಹೋಗಿದ್ದಾರೆ. ಅದು ಬಂದ್ ಕೂಡಲೇ ಬಂದ್ಬಿಡ್ತೀನಿ. ಸರ್ ನೀವು ಹೇಳ್ತಿರೋದೆಲ್ಲ ನಿಜಾನಾ? ಹಾಗಾದ್ರೆ ನೀವು ಭುವನ್ ಜೊತೆ ಇಲ್ವಾ? ಇಲ್ಲ ವರ್ಧನ್, ಯಾಕೆ ಏನಾಯ್ತು? ಏನಿಲ್ಲ ಸರ್, ಮತ್ತೆ ಕಾಲ್ ಮಾಡ್ತೀನಿ ನಿಮ್ಗೆ. ಗುರುಜಿ ಅವರು ಕಾಲ್ ಮಾಡಿ. ಒಂದ್ ನಿಮಿಷ, ಫೋನ್ ಬಂತು. ಅಲ್ಲ ವರ್ಧನ್, ಎಲ್ಲಿದ್ದೀರಾ? ಪಿಕೆ ಅರ್ಜೆಂಟಾಗಿ ನಾನು ಗುರುಜಿ ಹತ್ರ ಮಾತಾಡಬೇಕು. ಒಂದ್ ನಿಮಿಷ, ಕೊಟ್ಟೆ ಸ್ವಾಮಿಗಳೇ, ಒಂದ್ ನಿಮಿಷ ಬಂದೆ. ನೀವು ಮಾತ್ರ ಹೇಳ್ಬೇಡಿ, ನಿಮಗೇನಾರ ಬೇಕಾದ್ರೆ ಹೇಳಿ. ವರ್ಧನ್ ಹಾಂ ಹೇಳಿ. ಗುರುಜಿ, ನೀವೇನು ಮಾಡಬೇಡಿ, ಸೀದಾ ನಮ್ಮ ಹತ್ರಕ್ಕೆ ಬಂದ್ಬಿಡಿ. ಅದನ್ನ ಹೇಗೆ ಕರ್ಸ್ಕೋಬೇಕು ಅಂತ ನನಗೆ ಗೊತ್ತಿದೆ. ಹಾಂ ಸರಿ ಗುರುಜಿ, ನಾವೀಗಲೇ ಹೊಡ್ತೀವಿ. ಸರ್ ಸ್ವಲ್ಪ ಸ್ಲೋಗಿ ಹೋಗಿ ಸರ್, ಅವ್ರು ಇನ್ನೂ ಬರ್ತಿಲ್ಲ, ಹಿಂದೆನೇ ಇದ್ದಾರೆ ಅನ್ಸತ್ತೆ. ಭುವನ್ ಅವ್ರು ಬರ್ತಾರೆ, ಬನ್ನಿ ನಾವು ಹೋಗೋಣ. ಸರ್ ನೀವು ಯಾವುದೋ ಬೇರೆ ದಾರಿಯಲ್ಲಿ ಹೋಗ್ತಾ ಇದ್ದೀರಾ ಅನ್ಸತ್ತೆ. ನಾವು ಸರಿಯಾದ ದಾರಿಲಿ ಸರಿಯಾದ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಸರ್ ಸ್ವಲ್ಪ ಸೈಡ್ ನಿಲ್ಸಿ ಸರ್, ಅವ್ರು ಬರೋ ತನಕ ವೆಯ್ಟ್ ಮಾಡೋಣ. ಅವ್ರು ಬರೋದಿಲ್ಲ. ಸರ್ ಏನ್ ಹೇಳ್ತಿದ್ದೀರಾ? ಅವ್ರು ಬರೋದಿಲ್ಲ ಅಂತ ಹೇಳಿದ್ನಲ್ಲ.
ನಿನ್ ಮಗ ಸತ್ತೋದ ಅಂತ ನೋವಾಯ್ತಾ? ಇದೇ ನೋವು 9 ವರ್ಷದ ಹಿಂದೆ ನನಗೂ ಆಗಿತ್ತು. ಎಲ್ಲಿ ಅಂತ ಗೊತ್ತಾ? ಒಂದ್ಸಾರಿ ಈ ಜಾಗನ ನೆನ್ಪಿಸ್ಕೋ. ಅವತ್ ಕುಡ್ದು ಮತ್ತಲ್ಲಿ ನಾನೊಂದು ತಪ್ಪು ನಿರ್ಧಾರ ತಗೊಂಡ್ಬಿಟ್ಟೆ. ನಾನು ಮಾಡಿರೋ ತಪ್ಪಿಗೆ ನನಗೆ ಶಿಕ್ಷೆ ಕೊಡು. ಆದ್ರೆ ಏನು ತಪ್ಪೇ ಮಾಡ್ದಿರೋ ನನ್ನ ಚಿಟ್ಟುಗೆ ಏನು ಮಾಡಬೇಡ. ನನ್ ಹೊಟ್ಟೆಲಿರೋ ಮಗುನು ಏನು ತಪ್ಪು ಮಾಡಿರ್ಲಿಲ್ಲ, ನಾನು ತಪ್ಪು ಮಾಡಿರ್ಲಿಲ್ಲ. ಆದ್ರೂ ನಮ್ಗೆ ಯಾಕೆ ಶಿಕ್ಷೆ ಕೊಟ್ಟೆ? ಕ್ಷಮಿಸ್ಬಿಡು ಚಿತ್ರ, ಇಲ್ಲ ಒಂದೇ ಸರಿ ಸಾಯಿಸ್ಬಿಡು. ಯಾಕೆ ನನಗೆ ಈ ತರ ಹಿಂಸೆ ಕೊಡ್ತಾ ಇದೀಯಾ? ಸಾಯಿಸ್ಬಿಡು. ಏನು ಸಾಯಿಸ್ಬೇಕಾ? ಅವತ್ ನೀನ್ ನನ್ನ ಸಾಯಿಸ್ದೆ. ಯಾಕೆ ಹೇಳು? ನೀನ್ ನನ್ನನ್ನು ಇಷ್ಟ ಪಡ್ತಾ ಇರ್ಲಿಲ್ಲ. ಆದ್ರೆ ನಾನ್ ನಿನ್ನ ಸಾಯಿಸಲ್ಲ. ಯಾಕಂದ್ರೆ ನಾನ್ ನಿನ್ನ ಇಷ್ಟ ಪಡ್ತಾ ಇದ್ದೀನಿ. ಆದ್ರೂ ನೀನ್ ಸಾಯ್ಬೇಕು. ಇನ್ನು ಹೋಮದ ಅವಶ್ಯಕತೆ ಇಲ್ಲ. ಗುರುಜಿ ಏನ್ ಹೇಳ್ತಿದ್ದೀರಾ? ಹೇಳಿದ್ನಲ್ಲಮ್ಮ, ಇನ್ನು ಹೋಮದ ಅವಶ್ಯಕತೆ ಇಲ್ಲ. ಬದುಕಿಸಿದ್ರೆ ಚಿತ್ರ, ನನ್ನ ಸಾಯಿಸು ಚಿತ್ರ. ನಾನ್ ನಿನ್ನನ್ನ ಯಾವತ್ತೂ ಸಾಯಿಸ್ಬೋದಿತ್ತು. ಆದ್ರೆ ನಿನ್ನನ್ ಸಾಯಿಸೋದು ನನ್ನ ಉದ್ದೇಶ ಆಗಿರ್ಲಿಲ್ಲ. ಯಾಕಂದ್ರೆ ಸಾವಿಗಿಂತ ಮುಂಚೆ ಬರೋ ಕೊನೆ ಕ್ಷಣದ ನೋವೇನು ಅಂತ ನಿನಗೆ ಅರ್ಥ ಆಗ್ಬೇಕಾಗಿತ್ತು. ಅದ್ ನಿನಗೆ ಈಗ ಅರ್ಥ ಆಗಿದೆ ಅನ್ಕೋತೀನಿ. ಯಾಕಂದ್ರೆ ನೀನಾಗ್ ನೀನೇ ಸಾಯ್ತಿದ್ಯಾ. ನನಗಷ್ಟು ಸಾಕು. ನಾನ್ ಬಂದಿರೋ ಕೆಲಸ ಮುಗೀತು ಭುವನ್. ನಾನು ಹೊರಡ್ತೀನಿ. ಭುವನ್, ಒಂದೇ ಒಂದ್ ಕೊನೆ ಮಾತು. ನಾನ್ ನಿನ್ನ ಈಗಲೂ ಇಷ್ಟಪಡ್ತಾ ಇದ್ದೀನಿ. ಐ ಲವ್ ಯು ಭುವನ್. ನೀನು ಹೂ ಅಂದರೆ ಒಂದೇ ಒಂದ್ಸಲ ನಿನ್ನನ್ನು ಅಪ್ಕೋಬೋದಾ?